ಹಲ್ಲೆಲೂಯಾ. ದೇವರ ಮಕ್ಕಳೇ, ನೋಡಿ ವಾಕ್ಯದಲ್ಲಿ ನೋಡೋ ಪ್ರಕಾರ ಅಂದರೆ ದೇವರು ಇಲ್ಲಿ ಸಹೋದರರು ಸಹೋದರಿಗಳು ಒಂದಾಗಿರೋದು ಎಷ್ಟೋ ಒಳ್ಳೆಯದು. ಒಂದೇ ಮನಸ್ಸಿನಿಂದ ದೇವರ ಸನ್ನಿಧಾನದಲ್ಲಿ ನಾವೆಲ್ಲ ಕೂಡಿ ಬಂದು ದೇವರನ್ನ ಆರಾಧನೆ ಮಾಡ್ತಾ ಇದ್ದೀವಿ. ಆದರೆ ದೇವರು ಇವತ್ತು ಎಲ್ಲರ ಮೇಲೆ ಒಂದು ಏನಂತಾರೆ, ಆರೋನ ತಲೆ ಮೇಲೆ ಹಾಕಲ್ಪಟ್ಟ ಅವನ ಕಟ್ಟದ ಮೇಲೆ ಅಲ್ಲಿಂದ ಅಂಗಿಗಳ ಕೊರಳ ಪಟ್ಟಿಯವರೆಗೂ ಹರಿದು ಬರುವಂಥ ಒಂದು ಶ್ರೇಷ್ಠ ತೈಲ ಒಬ್ಬೊಬ್ಬರ ಮೇಲೆ ದೇವರು ಹಾಕಿದ್ದಾರೆ. ಹಲ್ಲೆಲೂಯಾ. ನೋಡಿ, ಅಂದರೆ ನೆತ್ತಿಯಿಂದ ಪಾದದವರೆಗೂ ಬಲವಾದ ಒಂದು ಆಪನ ಅಭಿಷೇಕ ನಮ್ಮ ಮೇಲೆ ದೇವರು ಸುರಿಸಿದ್ದಾರೆ. ಅಂದರೆ ಸೇವಕರು ಬಂದು ಮುಟ್ಟಬೇಕಂತಾನೆ ಅಲ್ಲ, ಆದರೆ ವಾಕ್ಯದ ಮೂಲಕ ಹೇಳುವಾಗಲೇ ಪರಿಶುದ್ಧಾತ್ಮನ ತನ್ನ ನೆತ್ತಿಯಿಂದ ಪಾದದವರೆಗೂ ಒಂದು ಶ್ರೇಷ್ಠ ತೈಲದ ಆಪನ ಅಭಿಷೇಕ ದೇವರು ನಮ್ಮ ಮೇಲೆ ಸುರಿಸಿದ್ದಾರೆ. ಹಲ್ಲೆಲೂಯಾ. ಯಾವಾಗ ನಮ್ಮ ಮೇಲೆ ಅಭಿಷೇಕ ಇಳಿದು ಬರುತ್ತೋ ಅಭಿಷೇಕ ನೊಗಗಳನ್ನು ಕಟ್ಟುಗಳನ್ನು ಮುರಿಯುತ್ತೆ. ಹಲ್ಲೆಲೂಯಾ. ನಿಮ್ಮ ಮೇಲೆ ಅಭಿಷೇಕ ಬಂದ ತಕ್ಷಣ ನೀವು ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ. ನಿಮಗೆ ವಿರುದ್ಧವಾಗಿರೋ ಶಾಪ, ನಿಮ್ಮ ಕುಟುಂಬಕ್ಕೆ ವಿರುದ್ಧವಾಗಿರೋಂಥ ಅಡೆತಡೆಗಳು, ಸೈತಾನ ಕಾರ್ಯಗಳು, ಅನೇಕ ಬಂಧನಗಳನ್ನು ಮುರಿಯೋದಕ್ಕಾಗಿ ಹೋಗ್ತೀರಾ. ಅಂಥ ಒಂದು ಅಭಿಷೇಕ ತೈಲ ಇವತ್ತು ನಿಮ್ಮ ಮೇಲೆ ಬಿದ್ದಿಲ್ಲ. ಆಮೇನ್. ಹಲ್ಲೆಲೂಯಾ. ನಿಮ್ಮ ಮೇಲೆ ಒಂದು ಅಭಿಷೇಕ ತೈಲ ಬಿದ್ದಿದೆ. ಹಲ್ಲೆಲೂಯಾ. ಅಭಿಷೇಕ ತೈಲ ಬಿದ್ದಿದೆ ಅನ್ನೋರೆಲ್ಲರೂ ಜೋರಾಗಿ ಹಲ್ಲೆಲೂಯಾ ಹೇಳೋಣ, ಇನ್ನೂ ಜೋರಾಗಿ. ಓಕೆ, ಇವತ್ತು ನಿಮ್ಮ ಮೇಲೆ ಬಲವಾದ ಒಂದು ಆಪನ ಅಭಿಷೇಕ ನಿಮ್ಮ ಮೇಲೆ ಬಿದ್ದಿದೆ. ದೇವರು ನಿಮ್ಮ ಮೇಲೆ ಹಾಕಿದ್ದಾರೆ. ದೇವ ಸೇವಕರು ವಾಕ್ಯ ತೆಗೆದುಕೊಳ್ಳುವಾಗಲೇ ಅಲ್ಲಿ ನನ್ನೊಟ್ಟಿಗೆ ದೇವರು ಈ ವಾಕ್ಯದ ಮೂಲಕ ಮಾತಾಡ್ತಾ ಇದ್ರು. ಎಲ್ಲರ ಮೇಲೆ ನನ್ನ ಆಪನ ಅಭಿಷೇಕ ನಾನು ಸುರಿಸೋದಕ್ಕಾಗಿ ಹೋಗ್ತೀನಿ ಅಂತೇಳಿ. ಯಾವಾಗ ಅಭಿಷೇಕ ನಿಮ್ಮ ಮೇಲೆ ಬರುತ್ತೋ, ನೋಡಿ, ಏರ್ಮಾನ್ ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತೆಯೂ ಇದೆ. ಅಲ್ಲಿ ಆಶೀರ್ವಾದವು ಜೀವವು ಸದಾಕಾಲ ಇರಬೇಕೆಂದು ಯೆಹೋವನು ಆಜ್ಞಾಪಿಸಿದ್ದಾನೆ. ಹಲ್ಲೆಲೂಯಾ. ಅಭಿಷೇಕ ಬರೀ ಮತ್ತೊಬ್ಬರ ನೊಗಗಳನ್ನು ಮುರಿಯೋದಲ್ಲ. ಅಭಿಷೇಕ ಯಾವಾಗ ನಮ್ಮ ಮೇಲೆ ಬರುತ್ತೋ ದೇವರ ಆಶೀರ್ವಾದ ಯಾವ ರೀತಿ ಆಶೀರ್ವಾದ ಜೀವವು ಇರಬೇಕಂತ ಅಲ್ಲಿ ಜೀವ ಉಂಟಾಗುತ್ತೆ. ಅಭಿಷೇಕ ಬಂದಿದ ತಕ್ಷಣ ಎಲ್ಲರೂ ಕುತ್ಕೊಳ್ಳಿ. ಓಕೆ, ದೇವರ ಯಾವಾಗ ಅಭಿಷೇಕ ನಿಮ್ಮ ಮೇಲೆ ಬರುತ್ತೋ, ಅಭಿಷೇಕ ಬಂದಿದ ತಕ್ಷಣ ದೇವರ ಆಶೀರ್ವಾದ ಬರುತ್ತೆ. ಆಶೀರ್ವಾದ ನಿಮ್ಮ ಮೇಲೆ ಬಂದಿದ ತಕ್ಷಣ ಅಲ್ಲಿ ಜೀವ ಉಂಟಾಗುತ್ತೆ. ಸೈತಾನನು ಬರುವಾಗ ಅನೇಕ ಸತ್ತು ಹೋಗಿರೋ ಕಾರ್ಯಗಳು, ನಾಶವಾಗುವ ಕಾರ್ಯಗಳು, ಅನೇಕ ನಷ್ಟಪಡಿಸುವಂಥ ಕಾರ್ಯಗಳು, ಅನೇಕ ವೇದನೆ ಪಡಿಸುವಂಥ ಕಾರ್ಯಗಳು, ದುಃಖ ಪಡಿಸೋದು, ಕುಟುಂಬನ ಒಡೆಯೋದು, ಈ ರೀತಿಯಾಗಿ ಬರುವಂಥ ಕಾರ್ಯಗಳು ಸೈತಾನಿಂದ ಬರೋದು. ಆದರೆ ಪವಿತ್ರಾತ್ಮನ ಅಭಿಷೇಕ ನಿಮ್ಮ ಮೇಲೆ ಬಂದಿದ ತಕ್ಷಣವೇ ನಿಮ್ಮ ಜೀವಿತದಲ್ಲಿ ಏನು ಉಂಟಾಗುತ್ತೆ? ಅನೇಕ ನೊಗಗಳನ್ನು ಕಟ್ಟುಗಳನ್ನು ಮುರಿಯೋದು ಮಾತ್ರ ಅಲ್ಲ, ಅನೇಕ ಶಾಪದ ಬಂಧನದಿಂದ ಅನೇಕರನ್ನ ನೀವು ಬಿಡುಗಡೆ ಆಗೋದು ಮಾತ್ರ ಅಲ್ಲ, ಅನೇಕರನ್ನ ಬಿಡುಗಡೆ ಮಾಡ್ತೀರಾ. ಹಲ್ಲೆಲೂಯಾ. ಅನೇಕರನ್ನ ಬಿಡುಗಡೆ ಮಾಡಿ ನಿಮಗೊಂದು ಆಶೀರ್ವಾದ ಉಂಟಾಗುತ್ತೆ. ಆಶೀರ್ವಾದ ಅಂದ್ರೇನು? ಇವಾಗ ಮೇಲೆ ದೇವರ ಆಪನ ಅಭಿಷೇಕ ನಿಮ್ಮ ಮೇಲೆ ಬಂದಿದ್ದ ತಕ್ಷಣ ನಿಮ್ಮ ಜೀವಿತದಲ್ಲಿರುವಂಥ ಎಲ್ಲ ತಡೆಗಳನ್ನು ಒಡೆದು, ಎಲ್ಲ ಕಟ್ಟುಗಳು ಮುರಿದು, ನಿಮ್ಮ ಮುಂದಕ್ಕೆ ಹೋಗೋಕ್ಕಾಗದೆ, ಮುಂದೆ ಕಾಲಿಟ್ಟು ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಸಕ್ಸಸ್ ಆಗದೆ ಇರುವಂಥ ಪ್ರತಿಯೊಂದು ಕಾರ್ಯದಲ್ಲೂ ದೇವರು ಏನು ಮಾಡ್ತಾರೆ? ಅಲ್ಲಿ ಆಶೀರ್ವಾದನ ಉಂಟು ಮಾಡ್ತಾರೆ. ಆಶೀರ್ವಾದ ಕೊಡೋದು ಮಾತ್ರ ಅಲ್ಲ, ಆ ಆಶೀರ್ವಾದದಲ್ಲಿ ಏನಿರುತ್ತೆ? ಜೀವ ಇರುತ್ತೆ. ಹಲ್ಲೆಲೂಯಾ. ನೋಡಿ, ಸೈತಾನ ಮಾಡುವ ಕಾರ್ಯಗಳಲ್ಲಿ ಅನೇಕ ಸೈತಾನು ಈ ಲೋಕದಲ್ಲಿ ಹಣ ಕೊಡ್ಬೋದು, ಆಸ್ತಿ ಕೊಡ್ಬೋದು, ಇಲ್ಲ ಕುಟುಂಬದಲ್ಲಿ ಸ್ವಲ್ಪ ಕಾಲ ಮಾತ್ರ ಅವನು ಈ ಲೋಕದಲ್ಲಿ ಕೊಡ್ಬೋದು. ಆದರೆ ಸೈತಾನ ಏನೇ ಕೊಟ್ಟರು ಆ ಸೈತಾನ ಕೊಡುವ ವಿಷಯದಲ್ಲಿ ಏನಿರೋದಿಲ್ಲ? ಜೀವ ಇರೋದಿಲ್ಲ. ಎಲ್ಲ ಸತ್ತು ಹೋಗೋ ಕಾರ್ಯಗಳೇ ಇರುತ್ತೆ. ಆದರೆ ದೇವರು ಕೊಡುವಂಥ ಅಭಿಷೇಕ ಆಶೀರ್ವಾದ ಮಾತ್ರ ಅಲ್ಲ, ನಿಮಗೊಂದು ಜೀವ ಉಂಟಾಗುತ್ತೆ. ಹಲ್ಲೆಲೂಯಾ. ಅದು ಯಾರು ಆಜ್ಞೆ ಮಾಡ್ತಾ ಇರೋದು? ತಂದೆಯಾದ ದೇವರು ಆಜ್ಞೆ ಮಾಡ್ತಾ ಇರೋದು. ಯೇಸು ಕ್ರಿಸ್ತನ ಮೂಲಕ ಪವಿತ್ರಾತ್ಮನ ಅಭಿಷೇಕ ನಿಮ್ಮ ಮೇಲೆ ಬಂದಿದ ತಕ್ಷಣವೇ ನಿಮ್ಮ ಮೇಲೆ ಒಂದು ಅಭಿಷೇಕ ಬಿದ್ದಿದೆ ಇವತ್ತು. ಹಲ್ಲೆಲೂಯಾ. ಅಭಿಷೇಕವನ್ನು ಹೊತ್ತುಕೊಂಡು ನೀವು ಮುಂದೆ ಹೋಗ್ರಿ ದೇವರ ಮಕ್ಕಳೇ. ನನ್ನ ಜೀವಿತದಲ್ಲಿ ಒಳ್ಳೇದಾಗುತ್ತೆ, ನನ್ನ ಕುಟುಂಬ ಕಟ್ಟಲ್ಪಡುತ್ತೆ, ನನ್ನ ಕೈ ಹಾಕೋ ಕೆಲಸದಲ್ಲಿ ಸಕ್ಸಸ್ ಕಾಣ್ತೀನಿ, ನನ್ನ ಬಿಸ್ನೆಸ್ಸಲ್ಲಿ ಆರ್ಡರ್ಗಳು ಬರುತ್ತೆ, ನನಗೆ ನಷ್ಟ ಅಲ್ಲ, ನನ್ನ ಜೀವಿತದಲ್ಲಿ ಅಭಿವೃದ್ಧಿ ನಡೆಯುತ್ತೆ. ಇದುವರೆಗೂ ನನ್ನ ಜೀವಿತದಲ್ಲಿ ಏನೆಲ್ಲ ಸೋಲು ಕಂಡ ಅದು ಅಲ್ಲ, ನನ್ನ ಜೀವಿತದಲ್ಲಿ ದೇವರು ಅಭಿವೃದ್ಧಿಯಾಗಿ ನನ್ನ ಜೀವಿತನ ಆಶೀರ್ವಾದ ಮಾಡೋದಕ್ಕೆ ಹೋಗುತ್ತಾರಂತ ಹೇಳಿ ಯಾವಾಗ ನೀವು ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತೀರಾ, ಅಲ್ಲಿ ನಿನ್ನ ಜೀವಿತದಲ್ಲಿ ದೇವರು ಕಾರ್ಯ ಮಾಡ್ತಾರೆ. ನೋಡಿ ದೇವರ ಮಕ್ಕಳೇ, ನಂಬಿಕೆ ಇಲ್ಲದೆ ನೀವು ಮಾಡುವಂಥ ಪ್ರಾರ್ಥನೆ ಅದು ವ್ಯರ್ಥವಾಗಿರುತ್ತೆ. ಪ್ರತಿಯೊಂದು ನಮ್ಮ ಫೇತ್ ಇನ್ಕ್ರೀಸ್ ಆಗಬೇಕು. ಕೆಲವು ಟೈಮು ನಾವು ಪ್ರಾರ್ಥನೆ ಮಾಡ್ತೀವಿ, ಅಯ್ಯೋ ಅದು ನಡೆಯುತ್ತೋ ಇಲ್ಲ, ಕೆಲಸ ಸಿಗುತ್ತೋ ಇಲ್ಲ, ನನ್ನ ದಾಂಪತ್ಯ ಜೀವಿತ ನನಗೆ ಒಳ್ಳೆ ಹುಡುಗಿ ಸಿಗ್ತಾಳ ಇಲ್ಲ, ನನಗೆ ವಿದ್ಯಾಭ್ಯಾಸ ಇಲ್ಲ, ನನಗೆ ಜ್ಞಾನ ಇಲ್ಲ, ನನ್ನ ಹತ್ರ ಹಣ ಇಲ್ಲ, ಈ ರೀತಿಯೆಲ್ಲ ನೀವು ಯೋಚನೆ ಮಾಡ್ತೀರಾ. ಅಲ್ಲ, ದೇವರ ಮಕ್ಕಳೇ, ದೇವರು ಅದ್ಭುತ ಮಾಡೋದಕ್ಕೆ ಆತನು ಶಕ್ತನಾಗಿದ್ದಾನೆ. ಅಸಾಧ್ಯಗಳನ್ನು ಆವಾಗಲೇ ನಾನು ಹೇಳಿದಾಗೆ ಆಗದಿರೋ ಕಾರ್ಯವು ಎಲ್ಲವನ್ನು ಮಾಡೋದಕ್ಕೆ ಆತನು ಶಕ್ತನು. ದೇವರ ಮಕ್ಕಳೇ, ಅದೇ ದೇವರ ವಾಕ್ಯ ಹೇಳುತ್ತೆ, ಒಂದು ಕಣ್ಣು ಕಾಣಲಿಲ್ಲ, ಒಂದು
ಕಿವಿ ಕೇಳಲಿಲ್ಲ, ಒಂದು ಮನಸ್ಸು ಊಹಿಸಿದ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ದೇವರು ಅದ್ಭುತ ಮಾಡೋದು. ನಾವು ಎಂದು ಒಂದು ಕಾಲಕ್ಕೂ ಯೋಚನೆ ಮಾಡೋಕ್ಕಾಗದ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ. ಈ ರೀತಿ ದೇವ್ರ ವಾಕ್ಯದಲ್ಲಿ ಹೇಳಿದ ಮೇಲೆ ಆತನು ಮಾಡ್ತಾನೆ ಅನ್ನೋದು ನಂಬಿಕೆ ನಿಮಗಿರಬೇಕು. ಹಲ್ಲೆಲೂಯಾ. ಅಪನಂಬಿಕೆ ಬರೋದಾದ್ರೆ ದೇವರ ಅಪನಂಬಿಕೆಯನ್ನು ತೆಗೆದುಹಾಕಿ ನನ್ನಲ್ಲಿ ನಂಬಿಕೆಯನ್ನು ಹುಟ್ಟಿಸು. ನಂಬಿಕೆಯನ್ನು ಹುಟ್ಟಿಸುವವನು ಆತನೇ, ಪೂರೈಸುವನು ಆತನೇ. ಹಲ್ಲೆಲೂಯಾ. ಆ ಫೇತ್ ದಿನ ದಿನ ನಮ್ಮಲ್ಲಿ ಏನಾಗಬೇಕು? ಇನ್ಕ್ರೀಸ್ ಆಗಬೇಕು, ಅದು ಬೆಳೆದು ಬರಬೇಕು ದಿನ ದಿನ. ಇಲ್ಲ, ನನ್ನ ಕುಟುಂಬ ಕಟ್ಟಲ್ಪಡುತ್ತೆ, ನನ್ನ ಹೆಂಡತಿ ಬರ್ತಾಳೆ, ನನ್ನ ರೋಗಿಯಾಗಿರೋದಿಲ್ಲ, ನನಗೆ ಒಳ್ಳೆ ಕೆಲಸ ಸಿಗುತ್ತೆ, ನನಗೆ ಪ್ರಮೋಷನ್ ಸಿಗುತ್ತೆ, ನನ್ನ ಬಿಸ್ನೆಸ್ ಬರುತ್ತೆ, ನನ್ನ ಜೀವಿತ ಹೀಗೆ ಇರೋದಿಲ್ಲ, ನನ್ನ ಜೀವಿತನ ಉನ್ನತ ಮಟ್ಟಕ್ಕೆ ದೇವರು ತೆಗೆದುಕೊಂಡು ಹೋಗ್ತಾರೆ, ನನ್ನ ಬಾಲ ಅಲ್ಲ ತಲೆಯಾಗಿ ನನ್ನ ದೇವರು ಮಾರ್ಪಡಿಸ್ತಾರೆ ಅಂತ ಹೇಳಿ ಯಾವಾಗ ನೀವು ನಂಬಿಕೆಯಿಂದ ಹೇಳೋದಕ್ಕೆ ನೀವು ಪ್ರಾರಂಭ ಮಾಡ್ತೀರಾ, ಅಲ್ಲಿ ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾರೆ. ನೋಡಿ ದೇವರ ಮಕ್ಕಳೇ, ದಾವೀದನು ಯಾರಾಗಿದ್ದ? ಅವನು ಕೇವಲ ಕುರಿ ಮೇಯಿಸುವಂತ ಒಬ್ಬ ಕುರುಬನಾಗಿದ್ದ. ಹಲ್ಲೆಲೂಯಾ. ಆದ್ರೆ ಅವನು ಸುಮ್ಮನೆ ಇರಲಿಲ್ಲ. ಅವನು ಅರಣ್ಯದಲ್ಲಿ ಇರುವಾಗ, ಅವನು ಪ್ರತಿ ದಿನ ಪ್ರತಿ ಕ್ಷಣ ಅವನ ಅಣ್ಣಂದಿರು ಎಲ್ಲರೂ ಉನ್ನತ ಪದವಿಯಲ್ಲಿದ್ರು ಕೂಡ, ಅವನು ಕೆಳ ಮಟ್ಟದಲ್ಲಿದ್ರು ಕೂಡ ಅವನು ತಂದೆಯಾದ ದೇವರನ್ನು ಆರಾಧನೆ ಮಾಡೋದು ಬಿಡಲಿಲ್ಲ, ತಂದೆಯಾದ ದೇವರನ್ನ ಸ್ತುತಿಸೋದು ಬಿಡಲಿಲ್ಲ. ಅವನು ಸ್ತುತಿ ಮಾಡುವಾಗ, ಆರಾಧನೆ ಮಾಡುವಾಗ ಅವನ ನಂಬಿಕೆನ ಎತ್ತೇಳ್ತಿದ್ದ. ನೋಡಿ ದೇವರ ಮಕ್ಕಳೇ, ಸಿಂಹ ಬಂದ್ರು, ಕರಡಿ ಬಂದ್ರು ಅದನ್ನು ಕೊಲ್ಲುವಂತ ಒಂದು ಆ ರೀತಿ ಆರಾಧನೆ ಮಾಡಿ 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 ಅರಣ್ಯದಲ್ಲಿ ದೇವರನ್ನ ಸ್ತುತಿಸಿ, ಅವನಿಗೆ ಸಿಂಹ ಬಂದ್ರು ಕರಡಿ ಬಂದ್ರು ಅದನ್ನು ಕೊಲ್ಲುವಂತ ಒಂದು ಅಭಿಷೇಕ ಆಲ್ರೆಡಿ ಅವನ ಮೇಲೆ ಅವನು ಹೊಂದಿಕೊಂಡಿದ್ದ. ಅವನ ಅಭಿಷೇಕ ಯಾವಾಗ ಪ್ರಕಟವಾಯಿತು? ಆ ಒಂದು ಸಮುವೇಲನ ಪ್ರವಾದಿ ಬಂದು ಅಭಿಷೇಕ ತೈಲ ಹಾಕಿ ಯಾವಾಗ ಅವನನ್ನು ಅಭಿಷೇಕ ಮಾಡಿದ್ರು, ಗೋಲಿಯಾತನನ್ನು ಕೊಲ್ಲುವತಕ್ಕಂಥ ಒಂದು ಅವಕಾಶ ಅವನಿಗೆ ದೊರಕಿತು. ಗೋಲಿಯಾತನ ಕೊಂದಿದ ತಕ್ಷಣ ಇಸ್ರಾಯೇಲಿಗೆ ಅವನ ಅರಸನಾದ. ದೇವರ ಮಕ್ಕಳೇ, ಅದೇ ರೀತಿ ಇವತ್ತು ಮರಿಯಾಗಿ ಯಾರಿಗೂ ಕಾಣದ ರೀತಿಯಲ್ಲಿ ದೇವರು ನಿಮ್ಮ ಮೇಲೆ ಒಂದು ಅಭಿಷೇಕ ತೈಲವನ್ನು ಹಾಕಿದ್ದಾರೆ. ಸೇವಕರ ಮೂಲಕ ಒಂದು ಅಭಿಷೇಕ ತೈಲ. ಸಮುವೇಲ್ ಪ್ರವಾದಿ ಯಾವ ರೀತಿ ದಾವೀದನನ್ನ ಅಭಿಷೇಕ ಮಾಡಿದ ರೀತಿಯಲ್ಲಿ ಒಂದು ಸೇವಕರ ಮೂಲಕ ನಿಮ್ಮ ಮೇಲೆ ಒಂದು ಎಣ್ಣೆ ತೈಲ ಬಿದ್ದಿರೋದಾದ್ರೆ ಅದು ಸುಮ್ಮನೆ ಅಲ್ಲ. ದೇವರ ಮಕ್ಕಳೇ, ಗೋಲಿಯಾತನನ್ನು ಕೊಲ್ಲತಕ್ಕಂಥ, ಅನೇಕ ಕುಟುಂಬಗಳನ್ನು ಕಟ್ಟತಕ್ಕಂತೆ, ನಶಿಸೋಗ ಜನರನ್ನ, ನಾಶವಾಗೋ ಜನರನ್ನ, ಅನೇಕರನ್ನ ಬಿಡಿಸೋದಕ್ಕಾಗಿ ನಿಮ್ಮ ಮೇಲೆ ಒಂದು ಅಭಿಷೇಕ ತೈಲ ಬಿದ್ದಿದೆ. ಸಾಮಾನ್ಯವಾದ ಅಭಿಷೇಕ ಅಲ್ಲ. ಒಬ್ಬ ವ್ಯಕ್ತಿ ಮೇಲೆ ದೇವರು ಸುಮ್ಮನೆ ಎಣ್ಣೆ ಹಾಕೋದಿಲ್ಲ, ಸುಮ್ಮನೆ ಮುಟ್ಟೋದಿಲ್ಲ, ಸುಮ್ಮನೆ ಅಭಿಷೇಕ ಮಾಡೋದಿಲ್ಲ. ನಿಮ್ಮ ಮೇಲೆ ಒಂದು ಉದ್ದೇಶ ಇರುತ್ತೆ, ನಿಮ್ಮ ಮೇಲೆ ಒಂದು ಕರೆ ಇರುತ್ತೆ. ನಿನ್ನ ಕುಟುಂಬ ಇವತ್ತು ಒಡೆದು ಹೋಯ್ತಾ? ನಿನ್ನ ಜೀವಿತ ಇವತ್ತು ನಾಶವಾಗ್ತಾ ಇದೆಯಾ? ಶತ್ರುಗೆ ಚೆನ್ನಾಗಿ ಗೊತ್ತು, ಇವನು ಬಂದ್ರೆ ಇವನು ನನ್ನನ್ನು ತುಳಿತಾನೆ. ನೋಡಿ, ಯೇಸು ಸ್ವಾಮಿ ಹುಟ್ಟಿ ಬರ್ತಾನೆ ಅನ್ನೋದು ಆಲ್ರೆಡಿ ಯೆಶಾಯ ಬರೆದ ಪ್ರವಾದಿ ಗ್ರಂಥದಲ್ಲಿ, ಕ್ರಿಸ್ತ ಪೂರ್ವದಲ್ಲಿ ಎಲ್ಲ ಪ್ರವಾದಿಗಳು ತಿಳಿಸಿದ್ರು. ಚೆನ್ನಾಗಿ ಗೊತ್ತಿತ್ತು, ಯೇಸು ಕ್ರಿಸ್ತನ ಹುಟ್ಟು ಬಂದ್ರೆ ಸ್ತ್ರೀಯ ಸಂತಾನದಲ್ಲಿ ಹುಟ್ಟು ಬಂದ ಒಬ್ಬ ಪುರುಷನು ಸ್ತ್ರೀಯ ಸರ್ಪ ತಲೆಯನ್ನು ಜಜ್ಜುತ್ತಾನಂತೇಳಿ ಆಲ್ರೆಡಿ ಗೊತ್ತಿತ್ತು ಸೈತಾನಿಗೆ. ನನ್ನ ತಲೆ ಜಜ್ಜುತ್ತಾನಂತೇಳಿ ಸೈತಾನ್ ಏನ್ ಮಾಡ್ದ? ಪಾರೋನ್ ಹೇರಾದನ ಶಕ್ತಿಗಳನ್ನ ಎಬ್ಬಿಸ್ದ. ಯೇಸು ಹುಟ್ಟಲೇಬಾರ್ದಂತೇಳಿ ಅನೇಕ ಕುತಂತ್ರಗಳು, ಅನೇಕ ಪ್ಲಾನ್ ಮಾಡಿದ್ರು. ಆದ್ರೆ ದೇವ್ರು ಮಾಡಿದ ವಾಗ್ದಾನ ಯಾರು ತಡೆಯೋದಕ್ಕಾಗಿಲ್ಲ. ಇವತ್ತು ನಿನ್ನ ಕುಟುಂಬದಲ್ಲಿ ಸಮಸ್ಯೆ ಇದೆಯಾ? ನೀನು ಮುಂದೆಗಡೆ ಹೋಗೋಕ್ಕಾಗ್ತಾ ಇಲ್ವಾ? ಪರಿಶುದ್ಧ ಜೀವನ ಮಾಡೋಕ್ಕಾಗ್ತಾ ಇಲ್ವಾ? ಅನೇಕ ಪಾಪ ನಿನ್ನನ್ನು ಪಾಪದ ಕಡೆ ಕರೆದುಕೊಂಡು ಹೋಗ್ತಾ ಇದೆಯಾ? ಬೇಡದ ಕೆಟ್ಟ ಆಲೋಚನೆ ತರ್ತಾ ಇದೆಯಾ? ದೇವರ ಮಕ್ಕಳೇ, ಸೈತಾನಿಗೆ ಚೆನ್ನಾಗಿ ಗೊತ್ತು ನಿನ್ನ ಮೇಲೆ ಒಂದು ಉದ್ದೇಶ ಇದೆ, ನಿನ್ನ ಮೇಲೆ ಒಂದು ಕರೆ ಇದೆ, ನಿನ್ನ ಮೇಲೆ ಒಂದು ಅಭಿಷೇಕ ಇದೆ. ಅದು ನೆರವೇರಬಾರ್ದಂತೇಳಿ ನಮ್ಮನ್ನು ಪಾಪಕ್ಕೆ ಸಿಲುಕಿಸಿ, ನಮ್ಮ ಕುಟುಂಬನ ಒಡೆದು, ನಮ್ಮ ಕುಟುಂಬದಲ್ಲಿ ಗಲಿಬಿಲಿ ತಂದಾಕಿ, ಯೌವನ ಕಾಲದಲ್ಲಿ ದೇವರಿಗಾಗಿ ಜೀವನ ಮಾಡದೆ ನಮ್ಮನ್ನು ದಾರಿ ತಪ್ಪಿಸಿ ಲೋಕದ ಕಡೆ ಕರೆದುಕೊಂಡು ಹೋಗೋದಕ್ಕೆ ಅವನು ಪ್ರಾರಂಭ ಮಾಡ್ತಾನೆ. ಆದರೆ ಸೈತಾನಿಗೆ ಅವಕಾಶ ಕೊಡದೆ ಯಾವಾಗ ನೀವು ಪರಿಶುದ್ಧ ಆತ್ಮದಲ್ಲಿ ತುಂಬಿಕೊಂಡು ನಡೆಯೋದಕ್ಕೆ ನೀವು ಪ್ರಾರಂಭ ಮಾಡ್ತೀರಾ, ಅಲ್ಲಿ ನಿಮ್ಮ ಕುಟುಂಬ ಅನೇಕ ಕುಟುಂಬಗಳನ್ನು ಕಟ್ಟತಕ್ಕಂತೆ, ನಿನ್ನ ನಿನ್ನ ಯೌವನ ಕಾಲದಲ್ಲಿ ನಡೆದಂಥ ಪ್ರತಿಯೊಂದು ಯೌವನ ಜೀವನ ಅನೇಕ ಯೌವನಸ್ಥರನ್ನು ಎಬ್ಬಿಸತಕ್ಕಂತೆ, ಅನೇಕ ಕುಟುಂಬಗಳನ್ನು ನಡೆಸತಕ್ಕಂತೆ ದೇವರ ಆತ್ಮನ ಅಭಿಷೇಕ ನಿಮ್ಮ ಮೇಲೆ ಇರುತ್ತೆ. ದೇವರ ಮಕ್ಕಳೇ, ಸುವಾರ್ತೆ ಸಾರೋದಕ್ಕಾಗಿ, ಅನೇಕ ಪಟ್ಟಣಗಳನ್ನು ಬಿಡುಗಡೆ ಮಾಡೋದಕ್ಕಾಗಿ ನಿಮ್ಮ ಮೇಲೆ ಬಲವಾದ ಅಭಿಷೇಕ ಇರುತ್ತೆ. ಶತ್ರುಗೆ ಚೆನ್ನಾಗಿ ಗೊತ್ತು, ಈ ಕುಟುಂಬ, ಈ ವ್ಯಕ್ತಿ ಬಂದ್ರೆ ನನ್ನ ತಲೆನ ಜಜ್ಜುತ್ತಾನೆ ಅಂತೇಳಿ ಅವನೇನ್ ಮಾಡ್ತಾನೆ? ನಿಮ್ಮನ್ನ ಪಾಪಕ್ಕೆ ಸಿಲುಕಿಸ್ತಾನೆ, ನಿಮ್ಮ ಕುಟುಂಬನ ಒಡೆಯೋದಕ್ಕೆ ನೋಡ್ತಾನೆ, ಲೋಕ ರೀತಿ ನಿಮ್ಮನ್ನು ತೆಗೆದುಕೊಂಡು ಹೋಗ್ತಾನೆ. ಲೋಕಕ್ಕೆ ಅವಕಾಶ ಕೊಡದೆ, ಸೈತಾನಿಗೆ ಅವಕಾಶ ಕೊಡದೆ ಎಚ್ಚರವಾಗಿದ್ದು ಪಾಪ. ಫಾರ್ ಎಕ್ಸಾಂಪಲ್, ನಿಮ್ಮ ಜೀವಿತದಲ್ಲಿ ಏನೋ ತಪ್ಪು ನಡೆದೋಯ್ತು, ಪಾಪ ಮಾಡಿಬಿಟ್ಟಿದ್ದೀರಾ, ಏನೋ ಆಗಬಾರ್ದು ಆಗೋಗಿದೆ ನಿಮ್ಮ ಜೀವಿತದಲ್ಲಿ. ಅಯ್ಯೋ ನಾನು ಪಾಪಿ, ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ನನ್ನ ಜೀವಿತದಲ್ಲಿ ಏನೋ ನಡೆದೋಗಿದೆ, ನಾನು ಏನಕ್ಕೂ ಪ್ರಯೋಜನ ಇಲ್ಲ, ದೇವ್ರು ನನ್ನ ಕೈ ಬಿಟ್ಟಿದ್ದಾರೆ, ನಾನು ಶೂನ್ಯ ಅಂತೇಳಿ ನಿಮ್ಮನ್ನು ನೀವೇ ಹಿಂದೆ ಹೋಗ್ಬೇಡ್ರಿ, ನಿಮ್ಮನ್ನು ನೀವೇ ಹಿಂದೆ ಉಳಿಬೇಡ್ರಿ. ನಿಮ್ಮ ಜೀವಿತದಲ್ಲಿ ಏನೇ ಕಹಿ ಘಟನೆ ನಡೆದ್ರು ಕೂಡ, ಅನೇಕ ಕೆಟ್ಟ ಹಳೆಯ ಸಂಗತಿಗಳು ನಿಮ್ಮ ಜೀವಿತದಲ್ಲಿ ಏನೇ ನಡೆದಿದ್ರು ಕೂಡ ಅದೆಲ್ಲವನ್ನು ದೇವರ ಬಳಿಯಲ್ಲಿ ಬಿಟ್ಟು ಬಂದು ಮೊಣಕಾಲೂರಿ ಕಣ್ಣೀರು ಸುರಿಸಿ, ದೇವರೇ ನನ್ನ ಪಾಪನ ಕ್ಷಮಿಸು, ನನ್ನನ್ನು ಶುದ್ಧಿ ಮಾಡು, ನಿನ್ನ ಪವಿತ್ರಾತ್ಮನ ಬಲದಿಂದ ತುಂಬಿಸು ಅಂತ ಯಾವಾಗ ಹೇಳಿ ನೀವು ಕರೆಯುವುದಕ್ಕೆ ಪ್ರಾರಂಭ ಮಾಡ್ತೀರಾ, ಆಗಲೇ ಪರಿಶುದ್ಧಾತ್ಮ ನಿಮ್ಮ ಒಳಗಡೆ ಬರ್ತಾರೆ. ಪರಿಶುದ್ಧಾತ್ಮ ಬಂದು ನಮ್ಮೊಳಗಡೆ ಅಶುದ್ಧ ಕಾರ್ಯಗಳು, ನಮ್ಮಲ್ಲಿರುವ ಪಾಪದ ಕಾರ್ಯಗಳು, ನಮ್ಮಲ್ಲಿರುವಂಥ ಕೋಪ, ಕ್ರೋಧ, ಮತ್ಸರ, ಕೆಟ್ಟ ಚಟಗಳು, ಕೆಟ್ಟ ಆಲೋಚನೆಗಳು, ಕೆಟ್ಟ ಯೋಚನೆಗಳನ್ನು ತೆಗೆದುಹಾಕಿ
ನಮ್ಮನ್ನು ದೇವರು ಒಳ್ಳೆ ರೂಪಾಂತರವಾಗಿ ನಮ್ಮನ್ನು ರೂಪಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ದೇವರ ಮಕ್ಕಳೇ, ಯಾವತ್ತು ಅಯ್ಯೋ ನಾನು ತಪ್ಪು ಮಾಡಿದ್ದೀನಿ, ನಾನು ಪಾಪ ಮಾಡಿದ್ದೀನಿ, ನನಗೆ ಡಿಪ್ರೆಷನ್ ಆಗ್ತಾ ಇದೆ, ನಾನು ಬದುಕಿರೋದು ವ್ಯರ್ಥ ಅಂತೇಳಿ ಸೂಸೈಡ್ಗೆ ನೀವು ಹೋಗ್ಬೇಡ್ರಿ. ದೇವರ ಮಕ್ಕಳೇ, ಸೈತಾನ ನಮ್ಮನ್ನು ಮಾಡೋದು ಅದೇ ಕೆಲಸ. ನಮ್ಮ ಜೀವನ ಮುಗಿದೋಯ್ತು, ನಾವೇನಕ್ಕೆ ಬದುಕಿರೋದು ವ್ಯರ್ಥ ಅಂತೇಳಿ ನಮ್ಮನ್ನು ಆತ್ಮಹತ್ಯೆಗೆ ಒಳಪಡಿಸ್ತಾನೆ. ಅದಕ್ಕೆ ಅವಕಾಶ ಕೊಡಬೇಡಿ. ನಮ್ಮ ದೇವರು ಕರುಣಿಸೋ ದೇವರು, ಲೋಕದ ಮೇಲೆ ಎಷ್ಟೋ ಪ್ರೀತಿ ನೆಟ್ಟು ತನ್ನೊಬ್ಬನೇ ಮಗನನ್ನು ಈ ಲೋಕಕ್ಕೆ ಕಲಿಸ್ಕೊಟ್ರು. ಆತನ ಕನಿಕರಿಸೋ ದೇವರು, ಕರುಣೆ ತೋರಿಸೋ ದೇವರು, ದಯ ತೋರಿಸೋ ದೇವರು. ಆ ಪಾಪ ಮಾಡಿ ಪಾಪದಲ್ಲಿ ಬಿತ್ತು ಹೋಗೋದಲ್ಲ. ಪಾಪ ಮಾಡಿದ ತಕ್ಷಣ ಬಂದು ದೇವರ ಸನ್ನಿಧಾನದಲ್ಲಿ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ದೇವರೇ ನನ್ನ ಪಾಪನ ಕ್ಷಮಿಸು ಅಂತೇಳಿ ಯಾವಾಗ ನೀವು ಪ್ರಾರ್ಥನೆ ಮಾಡ್ತೀರಾ, ಆವಾಗ ಹೊಸ ನೂತನ ಬಲದಿಂದ, ನೂತನ ಅಭಿಷೇಕದಿಂದ, ನೂತನ ಒಂದು ಶಕ್ತಿಯಿಂದ ದೇವರು ನಿಮ್ಮನ್ನು ತುಂಬಿಸಿ ಹಳೆಯದೆಲ್ಲ ಹೋಗಿ ಹೊಸದು ನಿಮ್ಮ ಜೀವಿತದಲ್ಲಿ ಮಾಡ್ತಾರೆ. ದೇವರ ಮಕ್ಕಳೇ, ಈ ವಾಕ್ಯದಿಂದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ದೇವರು ನಿಮ್ಮನ್ನು ಅನುಗ್ರಹಿಸಲಿ. ನಾವೆಲ್ಲರೂ ದೇವರು ಇವತ್ತು ದೊಡ್ಡ ಬಿಡುಗಡೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಇವತ್ತು ದೊಡ್ಡ ಬಿಡುಗಡೆ ಕೊಟ್ಟಿಲ್ಲ? ಆಮೆನ್. ದೊಡ್ಡ ಬಿಡುಗಡೆ ಇವತ್ತು ನಂಬಿಕೆಯಿಂದ ಹೋಗಿ, ನನ್ನ ಜೀವಿತದಲ್ಲಿ ಏನೋ ಒಂದು ವ್ಯತ್ಯಾಸ ನಡೆದಿದೆ, ನನ್ನ ಜೀವಿತದಲ್ಲಿ ಒಂದು ಬಿಡುಗಡೆ ನಡೆದಿದೆ, ನನ್ನ ಜೀವನ ಹೀಗೆ ಎಲ್ಲ ಒಂದು ರೂಪಾಂತರವಾಗಿದೆ, ನನ್ನ ಜೀವಿತನ ಮಾರ್ಪಡಿಸ್ತಾರೆ, ನನ್ನ ದೇವರು ನನ್ನ ಕೈ ಬಿಡೋ ದೇವರಲ್ಲ, ನನ್ನನ್ನು ಕೈ ಹಿಡಿದು ನಡೆಸೋ ದೇವರಂತೇಳಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿರಿ. ನೋಡಿ ದೇವರ ಮಕ್ಕಳೇ, ಅಬ್ರಾಮನು ದೇವರಿಗೆ ಮೆಚ್ಚುಗೆಯಾದ ಮಗನು, ದೋಷ ಇಲ್ಲದವನು. ಆದರೂ ಕೂಡ ಅಬ್ರಾಮನ ಜೀವಿತದಲ್ಲಿ ತಪ್ಪು ಬಂತು. ದಾವೀದನು ಕೂಡ ದೇವರಿಗೆ ಪ್ರಿಯನು ಆತನು. ದೇವ್ರ ವಾಕ್ಯ ಹೇಳುತ್ತೆ, ಹೊಸ ಒಡಂಬಡಿಕೆಯಲ್ಲಿ ಅವನ ತಪ್ಪುಗಳನ್ನು ಎಲ್ಲೂ ದೇವರು ಎತ್ತಿ ಹೇಳಿಲ್ಲ. ಆದರೂ ಕೂಡ ದಾವೀದನು ತಪ್ಪು ಮಾಡಿದ ತಕ್ಷಣ ಅವನು ಅದೇ ತಪ್ಪಿನಲ್ಲಿ ಬಿತ್ತು ಹೋಗಿಲ್ಲ. ನಾತಾನ್ ಪ್ರವಾದಿ ಮೂಲಕ ಅವನು ಮನ ತಿರುಗಿ ಮತ್ತೆ ಅವನು ಪಶ್ಚಾತ್ತಾಪ ಪಟ್ಟು ಅವನು ದೇವ್ರ ಕಡೆ ಮನ ತಿರುಗಿ ಬಂದ. ಹೌದು, ಬಲಹೀನತೆ ಇದೆ, ಕೊರತೆ ಇದೆ ಅಂತೇಳಿ ತಪ್ಪಿನಲ್ಲಿ ಬಿದ್ದು ಅದೇ ಪಾಪದಲ್ಲಿ ತೇಲಾಡ್ದಲ್ಲ, ಅದರಿಂದ ಹೊರಗಡೆ ಬಂದು ನಾವು ರೂಪಾಂತರ ಆಗೋದಕ್ಕೆ ನಮ್ಮನ್ನೇ ನಾವು ಒಪ್ಪಿಸಿಕೊಡುವವರಾಗಿರ್ಬೇಕು. ದೇವರ ಮಕ್ಕಳೇ, ದೇವರ ವಾಕ್ಯದಿಂದ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ, ದೇವರು ನಿಮ್ಮನ್ನು ಅನುಗ್ರಹಿಸಲಿ. ನಾವೆಲ್ಲರೂ ಸಂತೋಷವಾಗಿ ಕಾಣಿಕೆಗಾಗಿ ಹೋಗೋಣ. ಕಾಣಿಕೆಗಳ ಹಾಡುಗಳನ್ನು ಆಡೋಣ ನಾವೆಲ್ಲರೂ.